ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆ ಮಂಗಳವಾರ ಎಪಿಸೋಡ್ನಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು. ಈ ಒಂದು ಎಪಿಸೋಡ್ನಲ್ಲಿ ಜಡ್ಜ್ ಹೇಳ್ತಾ ಇದ್ದಾರೆ, ಸಾವಿತ್ರಿಗೆ ಬೈತಾ ಇದ್ದಾರೆ. ಸಾವಿತ್ರಿ ಏನು ಮಾಡ್ತಾಳೆ, ಇಲ್ಲ ಜಡ್ಜ್ ಸಾಹೇಬ್ರೆ ನಮ್ಗೆ ಇವತ್ತೇ ಡೈವರ್ಸ್ ಬೇಕು ಅಂತ ಹೇಳಿಬಿಡ್ತಾಳೆ. ಆಗ ಜಡ್ಜು, ನಿಮ್ಮಂಥವ್ರು ಇರೋದ್ರಿಂದನೇ ಕಣಮ್ಮ ಮನೆಯೆಲ್ಲ ಹಾಳಾಗ್ತಾ ಇರೋದು, ನೀವೆಲ್ಲ ಹಿರಿಯರಾಗಿ ಅವ್ರಿಗೆ ಬುದ್ಧಿವಾದ ಹೇಳಿ, ಅವ್ರು ಇನ್ನೂ ಚಿಕ್ಕವ್ರು ಗೊತ್ತಾಗಲ್ಲ ಅವ್ರಿಗೆ, ಬುದ್ಧಿವಾದ ಹೇಳಿ ಒಂದು ಮಾಡೋದನ್ನು ನೋಡ್ತೀವಿ. ನಿಮ್ಮನ್ನು ನೋಡಿದ್ರೆ ಯಾಕೋ ನೀವೇ ಹಾಳು ಮಾಡಬೇಕು ಅಂತ ಅಂದ್ಕೊಂಡು ಬಂದಿರಂಗಿದೆ. ಎಂಥ ಜನಗಳು, ಇದನ್ನೆಲ್ಲ ನೋಡಿದ್ರೆ ಕರ್ಮ ಅಂತ ಅನಿಸುತ್ತೆ. ಓಕೆ, ಇವಾಗ ನಾವು ನಿಮ್ಮಿಬ್ರಿಗೂ ಡೈವರ್ಸ್ ಕೊಡೋದಕ್ಕೆ ಆಗೋದಿಲ್ಲ. ನಿಮ್ಮಿಬ್ರಿಗೋಸ್ಕರ ಅಲ್ಲದೆ ಇದ್ರೂ ಕೂಡ ನಿಮ್ಮ ಹೊಟ್ಟೆಲಿರೋ ಮಗುಗೋಸ್ಕರ ನಾವು ಈಗಲೇ ನಿಮಗೆ ತೀರ್ಮಾನ ಮಾಡೋದಕ್ಕೆ ಆಗಲ್ಲ ಡೈವರ್ಸ್ನ. ನೀವಿಬ್ಬರು ಜೊತೆಯಲ್ಲೇ 6 ತಿಂಗಳು ಜೊತೆಯಲ್ಲೇ ಬದುಕಿ 6 ತಿಂಗಳಾದಮೇಲೆ ನಿಮ್ಮಿಬ್ಬರು ನಿರ್ಧಾರ ಬದಲಾಗಿಲ್ಲ ಅಂತಂದರೆ ಕೂಡ ನಾವು ಡಿವೋರ್ಸ್ಗೆ ತೊಗೊಬೋದು. ಈಗಲೇ ನಾವು ಕೊಡೋದಕ್ಕೆ ಆಗಲ್ಲ, ಮಗು ಭವಿಷ್ಯ ನೋಡಬೇಕಾಗತ್ತೆ ಅಂತ ಹೇಳಿ 4 ತಿಂಗಳು ಈ ಕೇಸನ್ನ ಮುಂದೂಡ್ತಾ ಇದ್ದೀನಿ ಅಂತ ಹೇಳಿ ಜಡ್ಜು ಇದನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಮತ್ತಿಲ್ಲಿ ರತ್ನ ಅವ್ರಿಗೆ ಖುಷಿ ಆಗ್ತಾಯಿದೆ. ಅಮ್ಮ ತಾಯಿ, ನನ್ನ ಮಗಳಿಗೆ ಹೊಸ ಜೀವನಕ್ಕೆ ಇನ್ನೊಂದು ದಾರಿ ತೋರಿಸ್ಕೊಟ್ಬಿಟ್ಟೆ ಸಾಕವ್ವ ಅಂತ ಹೇಳಿ ಖುಷಿ ಪಡ್ತಾ ಇದ್ದಾರೆ. ಇಲ್ಲಿ ಭದ್ರಾ ಮತ್ತು ಸಾವಿತ್ರಿ ಮತ್ತು ಈಶ್ವರಿ ಆಚೆ ಬರ್ತಾ ಇದ್ದಾರೆ. ಬರಬೇಕಾದ್ರೆ ಸಾವಿತ್ರಿ ಹೇಳ್ತಾ ಇದ್ದಾಳೆ, ಅಲ್ಲ ಕಾಣಲ ಅದಕ್ಕೆ ಇವಳು ಎಷ್ಟು ಮೂರಡಿ ಎಷ್ಟು ಶಾರ್ಪ್ ಇದ್ದಾಳೆ ನೋಡು, ನಮ್ಮನ್ನೆಲ್ಲ ಮರಳು ಮಾಡಿಬಿಟ್ಲು. ಇಂಥ ಜನನ ಎಷ್ಟು ನೋಡಿರ್ತಾರೆ ಈ ಜಡ್ಜು, ಆ ಜಡ್ಜುನೂ ಕೂಡ ಹಂಗೆ ಮರಳು ಮಾಡಿಬಿಟ್ಲಲ್ಲ, ಇವಳು ಮಾತ್ರ ಸಾಮಾನ್ಯ ಅಂತ ಅನಿಸಲ್ಲ ನನಗೆ. ನೋಡು ಹೆಂಗೆ ಮಾಡಿಬಿಟ್ಲು ನಮ್ಮ ಭದ್ರಂಗೆ. ಅವಳ ಜೀವನದಿಂದ ಎಳ್ಳು ನೀರು ಬಿಡೋಣ ಅಂತ ಅಂದ್ಕೊಂಡ್ರೆ ಅವಳು ಏನು ನಾಟಕ ಆಡ್ತಾವಳೆ ನೋಡು ಅದಕ್ಕೆ ಅಂತ ಹೇಳ್ತಾಳೆ. ಆಗ ಈಶ್ವರಿ ಇದ್ದವಳು, ಅವಳು ಭಾಳ ಪ್ರಳಯಾಂತಕಿ, ₹1 ಜೀವನಾಂಶ ಬೇಡ ಅಂತ ಹೇಳಿದಾಳೆ. ಯಾಕೆ ಹೇಳಿದಾಳೆ ಗೊತ್ತಾ, ಅಲ್ಲಿ ನಾವೇ ಜೀವನಾಂಶ ಕೇಳಿದ್ರೆ ಕಡಿಮೆ ಸಿಗುತ್ತೆ, ಆಮೇಲೆ ನಮ್ಮ ವ್ಯಾಲ್ಯೂನೂ ಇರಲ್ಲ, ಇನ್ನು ಅವರೇ ಅಂತ ಕೊಡ್ತಾರೆ. ಹಂಗಾಗಿ ಇವಳು ಈ 3 ಅಡಿ ಇಷ್ಟೊಂದು ಡ್ರಾಮಾ ಮಾಡಿರೋದು ಇವಳು. ಇವತ್ತು ಪ್ರಪಂಚದಲ್ಲಿ ಎಂತೆಂಥವು ಇದನ್ನೇ ನೋಡಿದ್ವಿ, ದುಡ್ಡುಗೋಸ್ಕರ ಏನೇನು ಮಾಡ್ತೀವಿ ಅಂಥದ್ರಲ್ಲಿ ಈ 3 ಅಡಿನೂ ಅದನ್ನೇ ಮಾಡಿರೋದು ನೋಡು. ಇವಾಗ ನಾವು ಬದ್ರಂಗೆ ಇಷ್ಟ ಇಲ್ಲವರ ಸಂಬಂಧ ಮುಂದುವರ್ಸೋದು ಬೇಡ. ಈಗ ನಾವೇನು ಮಾಡೋಣ ಅಂದರೆ ಅವಳ ಹತ್ರ ಡೈರೆಕ್ಟಾಗಿ ಹೋಗ್ಬಿಟ್ಟು ಒಂದು ಚೆಕ್ ಕೊಟ್ಬಿಟ್ಟು 50 ಲಕ್ಷ ಬೇಕಾ, ನಿನಗೆ ಕೋಟಿ ಬೇಕಾ ಬರ್ಕೋ, ಆದರೆ ನಮ್ಮ ಭದ್ರಂಗೆ ಮಾತ್ರ ಮುಕ್ತಿ ಕೊಟ್ಬಿಡು ಅಂತ ಕೇಳ್ಕೊಳ್ಳೋಣ. ಏನಂತೀಯ ಭದ್ರ ನೀನು ಇದಕ್ಕೆ ಅಂತ ಹೇಳ್ತಾಳೆ. ಆಗ ಭದ್ರ ಹೇಳ್ತಾ ಇದ್ದಾನೆ, ಸರಿ ಚಿಕ್ಕವ, ನೀವೇನು ಹೇಳಿದ್ರೂ ಸರಿಯೇ, ಒಟ್ನಲ್ಲಿ ಅವಳಿಂದ ನನಗೆ ಮುಕ್ತಿ ಬೇಕು ಅಷ್ಟೇ ಅಂತ ಹೇಳ್ತಾನೆ. ಆಗ ಈಶ್ವರಿ ಇದ್ದಳು, ಸರಿ ಹಂಗಾದ್ರೆ ನಾನು ಲಾಯರ್ ಹತ್ರ ಈಗಲೇ ಮಾತಾಡ್ತೀನಿ ಜಡ್ಜ್ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾ ಇದ್ದಾನೆ, ಲಾಯರ್ ಯಾಕೆ ಚಿಕ್ಕವ, ನಾವೇ ಹೋಗಿ ಡೈರೆಕ್ಟಾಗಿ ಖುದ್ದಾಗಿ ಮಾತಾಡ್ಬಿಟ್ಟು ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಆಗ ಸರಿ ಹಂಗಾದ್ರೆ ಅದು ನೀನು ಹೇಳೋದು ಕರೆಕ್ಟಾಗೇ ಇದೆ, ನಾವೇ ಡೈರೆಕ್ಟಾಗಿ ಖುದ್ದಾಗಿ ಮಾಡಿಕೊಂಡು ಇಲ್ಲಿಂದ ಅಟ್ಟಿಗೆ ನೆಮ್ಮದಿಯಾಗಾದ್ರೂ ಹೋಗ್ಬೋದು. ಸಾವಿತ್ರಿ ಕಾರಲ್ಲಿ ಚೆಕ್ ಬುಕ್ ಐತೆ, ಹೋಗಿ ತಗೊಂಬ, ಭದ್ರನ ಜೊತೆ ಹೋಗಿ ಚೆಕ್ಗೆ ಸೈನ್ ಮಾಡಿಸ್ಕೊಂಡು ತಗೊಂಬ, ಅವಳ ಮುಖದ ಮೇಲೆ ಬಿಸಾಕೋಣ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಚೆಕ್ ತರೋಕ್ಕೆ ಭದ್ರಾ ಮತ್ತು ಸಾವಿತ್ರಿ ಹೋಗ್ತಾರೆ. ಇಲ್ಲಿ ಈಶ್ವರಿ ಅನ್ಕೊತಾ ಇದ್ದಾಳೆ, ನನ್ನ ಮಗ ಮಾಡಿದ್ದು ಒಂದೇ ಒಂದು ತಪ್ಪಿಗೆ ನನ್ನ ಮಗನ್ನೇ ಆಚೆ ಕಳಿಸ್ತೀಯ 3 ಅಡಿ, ನಿನಗೆ ಹೆಂಗೆ ಇದ್ರೂ ಸಾವಿತ್ರಿನೇ ಅಸ್ತ್ರ ಮಾಡ್ಕೊಂಡು ನಿನ್ನ ಹೊಡಿಬೇಕು, ನಾನು ಹಂಗೆ ಮಾಡ್ತೀನಿ ನಿನ್ನ ಕಡೆ 3 ಅಡಿ ಅಂತ ಹೇಳಿ ಇವಳು ಖುಷಿ ಪಡ್ತಾ ಇದ್ದಾಳೆ. ಮತ್ತಿಲ್ಲಿ ವಿದ್ಯಾ ಅವ್ರ ಅಮ್ಮನ ಜೊತೆ, ಒಂದು 2 ನಿಮಿಷ ವೆಯ್ಟ್ ಮಾಡವ, ನಮ್ಮ ಲಾಯರ್ ಬರ್ತಾರಂತೆ, ಹೋಗೋಣ ಮಾತಾಡಿಕೊಂಡು ಅಂತ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ನಿಂತಿರ್ತಾರೆ. ಅದೇ ಸಮಯಕ್ಕೆ ಲಾಯರ್ ಬರ್ತಾರೆ. ವಿದ್ಯಾ ಅವರೇ, ಖುಷಿ ಆಯಿತಾ ಜಡ್ಜ್ ನಿರ್ಧಾರದಿಂದ ನಿಮಗೆ ಅಂತ ಕೇಳ್ತಾರೆ. ಆಗ ಅವಳು ಹೇಳ್ತಾ ಇದ್ದಾಳೆ, ನನ್ನ ನಿರ್ಧಾರಕ್ಕೆ ಜಡ್ಜ್ ನಿರ್ಧಾರಕ್ಕೆ ನಾನು ಖುಷಿ ಆಗೋದಕ್ಕಿಂತ ನನ್ನ ಮಗನ ಸಮಾಧಾನನೇ ನನಗೆ ಮುಖ್ಯ ಮೇಡಮ್, ಖುಷಿ ಆಯಿತು ಅಂತ ಹೇಳ್ತಾಳೆ. ಆಗ ಅದು ಲಾಯರ್ ಹೇಳ್ತಾ ಇದ್ದಾರೆ, ಸರಿ ನೀವೀಗ ಅವ್ರ ಜೊತೆ 6 ತಿಂಗಳು ಅವ್ರ ಜೊತೆ ಒಟ್ಟಿಗೆ ಬಾಳಬೇಕು. ಅದರಲ್ಲಿ ಏನಾದರೂ ಆ ಮನೆಯವ್ರು ನಿಮಗೆ ತೊಂದರೆ ಕೊಟ್ಟರೆ ನೀವು ನನಗೆ ಹೇಳಿದ್ರೆ ಕಾನೂನು ಪ್ರಕಾರ ಏನು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ನಾನು ಅದನ್ನು ಕೊಡಿಸ್ತೀನಿ, ನೀವು ಆರಾಮಾಗಿ ಹೋಗಿ ಅವ್ರ ಜೊತೆ ಜೀವನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಇವಳು ಈಶ್ವರಿ ಬಂದುಬಿಟ್ಟು, ಅಲ್ಲ ಕಣೆ ವಿದ್ಯಾ, ದೇವ್ರು ಹೆಂಗೋ ಒಳ್ಳೇದು ಮಾಡ್ದೆ ಬಿಡು, ನಿನಗೂ ಭದ್ರಂಗೂ ಒಂದು ಮಾಡೋದಕ್ಕೆ ಇಬ್ಬರು ಹೆಂಗೋ ಒಂದಾಗ್ತಾ ಇದ್ದೀರ, ಅದೇ ಖುಷಿ. ದೇವ್ರು ಒಳ್ಳೇದು ಮಾಡಿದ್ನಲ್ಲ, ಹೆಂಗೋ ನೀನು ನನ್ನ ಮಗನ ಇದನ್ನು ಕಾಪಾಡ್ಕೊಳೋದಕ್ಕೆ ದೇವ್ರು ಒಳ್ಳೇದು ಮಾಡ್ದೆ, ಅಟ್ಟಿಗೆ ಬಾ ಮಾತಾಡೋಣ ಆಯಿತಾ, ನನಗಂತೂ ಖುಷಿ ಆಗ್ತಾಯಿದೆ ನಿನ್ನ ಮನೆಗೆ ಬರ್ತಾ ಇರೋದು. ಇದನ್ನೇನಾರ ಸಾವಿತ್ರಿ ನೋಡಿಬಿಟ್ರೆ ಅಲ್ಲಿ ಮನೆಯಲ್ಲೆಲ್ಲ ಹೋಗಿ ಹೇಳ್ಬಿಡ್ತಾಳೆ, ವಿದ್ಯೆನ ಜೊತೆ ಮಾತಾಡ್ತಾ ಇದ್ಲು ಅಂತ. ಏನು ಬೇಡ, ಮನೆಗೆ ಬಾ, ಖುಷಿ ಆಯ್ತು ನನಗೆ ಅಂತ ಸುಮ್ಮನೆ ಡ್ರಾಮಾ ಮಾಡಿಬಿಟ್ಟು ಹೊರಡ್ತಾಳೆ ಈಶ್ವರಿ ಕೂಡ. ಮತ್ತಿಲ್ಲಿ ಸಾವಿತ್ರಿ ಬಂದುಬಿಟ್ಟು ಚೆಕ್ ತೊಗೊಂಬಂದ್ಬಿಟ್ಟು, ತಗೋ ಇದು ಖಾಲಿ ಚೆಕ್ಕು, ಎಷ್ಟು ಬೇಕು, ಇಲ್ಲಿ ಭದ್ರನ್ ಸೈನ್ ಇದೆ, ಎಷ್ಟು ಬೇಕು ಅಷ್ಟು ಬರ್ಕೋ, 10 ಲಕ್ಷ ಬೇಕಾ, 20 ಲಕ್ಷ ಬೇಕಾ, 50 ಲಕ್ಷ ಬೇಕಾ, 1 ಕೋಟಿ ಬೇಕಾ ಬರ್ಕೋ, ಆದರೆ ನಮ್ಮ ಭದ್ರನ ಜೊತೆ ಸಂಸಾರ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ
ಜಡ್ಜ್ ಹತ್ರ ಬಂದು ಹೇಳಿಬಿಡು ಅಂತ ಹೇಳ್ತಾರೆ. ಆಗ ವಿದ್ಯಾ ಪರವಾಗಿರೋ ಲಾಯರ್ ಅಲ್ಲೇ ನಿಂತಿರ್ತಾರೆ. ಏನ್ರಿ ನಿಮಗೆ ಮಾನ ಮರ್ಯಾದೆ ಇಲ್ವೇನ್ರಿ, ಈ ಥರ ಲೋಕಲಾಗಿ ಮಾತಾಡಿನೇ ಅಲ್ಲಿ ಜಡ್ಜ್ ಹತ್ರ ಸರಿಯಾಗಿ ಬಯಸ್ಕೊಂಡಿದ್ದು ಒಳಗಡೆ ಹಿಂಗೆ ಮಾತಾಡ್ಬೇಕನ್ನೋದು ಗೊತ್ತಿಲ್ವಾ ನಿಮಗೆ ಅಂತ ಹೇಳ್ತಾರೆ. ಆಗ ಅವಳು ಸಾವಿತ್ರಿ ಇದ್ದವಳು, ನೀವು ಸುಮ್ಮನಿರಿ ಲಾಯರಮ್ಮ, ಇದು ನಮ್ಮನೆ ವಿಷಯ, ನಾವು ಮಾತಾಡ್ಕೊಂಡು ಹೆಂಗಾದ್ರೂ ಮಾಡ್ಕೊತೀವಿ, ನಾವು ಸರಿ ಮಾಡ್ಕೊತೀವಿ, ನೀವು ಸುಮ್ಮನಿರಿ ಅಂತ ಹೇಳ್ತಾಳೆ. ಆಗ ವಿದ್ಯಾ ಇದ್ದಳು, ಮೇಡಮ್ ನಾನು ಮಾತಾಡ್ತೀನಿ ರೀ ಅಂತ ಹೇಳ್ಬಿಟ್ಟು, ಏನು ಹೇಳಿ ಸಾವಿತ್ರಮ್ಮ ಅಂತ ಹೇಳ್ತಾಳೆ. ಆಗ ನೀನು ಅಮ್ಮಗಿಮ್ಮ ಅಂತ ಎಲ್ಲ ಮಾತಾಡಿ ಸೆಂಟಿಮೆಂಟಾಗಿ ಮಾತಾಡೋಕೆ ಬರಬೇಡ, ನನ್ನ ಅಮ್ಮನೂ ಅಲ್ಲ ಏನೂ ಇಲ್ಲ ಅಂತ ಹೇಳ್ತಾರೆ. ಆಗ ವಿದ್ಯಾ ಸರಿ ಏನು ಹೇಳಿ ಅಂತಾಳೆ. ನೋಡು ವಿದ್ಯಾ, ನಿನ್ನ ಜೊತೆ ಬದುಕೋದಕ್ಕೆ ಭದ್ರಂಗೆ ಇಷ್ಟ ಇಲ್ಲ, ನಿನಗೆ ಎಷ್ಟು ಬೇಕು ಈ ಚೆಕ್ಕಲ್ಲಿ ಬರ್ಕೋ, ನನಗೆ ಅರ್ಥ ಆಗುತ್ತೆ ನೀನು ಏನಕ್ಕೆ ನಮ್ಮ ಮನೆಗೆ ಬರೋಕ್ಕೆ ಇಷ್ಟಪಡ್ತಾ ಇದೆಯಾ ಅಂತ. ಯಾಕಂದರೆ ನೀನು ಮದುವೆ ಆಗಿದ್ದವಿಂದ ನಿನ್ನ ಅಪ್ಪನ ಮನೆಗೆ ಹೋಗೇ ಇಲ್ಲ, ನಮ್ಮನೆ ಐಶ್ವರ್ಯ ಸಂಪತ್ತು ಎಲ್ಲ ನೋಡಿ ನಿನಗೆ ಇಲ್ಲೇ ಇಷ್ಟ ಆಗಿಬಿಟ್ಟಿದೆ. ಅಷ್ಟೇ ಅಲ್ಲದೆ ಇವಾಗ ನಿನ್ನ ಬಸ್ರಿ ಬೇರೆ ಇದೆಯಾ, ನೀನು ಹೊಟ್ಟೆಲಿ ಮಗು ಬೇರೆ ಬೆಳೀತಾ ಇದೆ, ಇನ್ನು ಆ ಮನೆಯಲ್ಲಂತೂ ತಿನ್ನೋಕ್ಕಂತೂ ಗತಿನೂ ಇಲ್ಲ, ಹಂಗಾಗಿ ನೀನು ದುಡ್ಗಿದೆಲ್ಲ ಮಾಡ್ತಾ ಇದೆಯಾ ತಾನೇ, ತಗೋ ಈ ಚೆಕ್ನ, ಎಷ್ಟು ಬೇಕು ಬರ್ಕೊ, 1 ಕೋಟಿ ಬೇಕಾ, ಎಷ್ಟು ಬೇಕು ನಿನಗೆ ಭದ್ರನ ಸೈನಿದೆ ಬರ್ಕೊ ಅಂತ ಹೇಳ್ತಾರೆ. ಆಗ ಇವಳು ವಿದ್ಯಾ ಇದ್ದವಳು, ಅವ್ವ ನನ್ನ ಕೈ 1 ರೂಪಾಯಿ ಕೊಡಿಲಿ ಅಂತ ಹೇಳಿ ರತ್ನ ಅವ್ರ ಹತ್ರ 1 ರೂಪಾಯಿ ಇಸ್ಕೊಂಡು ಆ ಚೆಕ್ನ ವಾಪಸ್ ಅವಳಿಗೆ ಸಾವಿತ್ರಿಗೆ ಕೊಟ್ಬಿಟ್ಟು, ನಿಮ್ಗೆ ಇದು ಹಳೆ ಡೈಲಾಗ್ ಅಂತ ಅನ್ನಿಸ್ತಾ ಇರ್ಬೋದು, ಸಿನಿಮಾ ಧಾರಾವಾಹಿಲೆಲ್ಲ ನೋಡಿರ್ಬೋದು, ಆದರೆ ನಿಮ್ಗಿದನ್ನು ಹೇಳಲೇಬೇಕು, ನನಗೆ ಈ ದುಡ್ಡು ನೀವೇನು ನನಗೆ ತಗೋ ಅಂತ ಹೇಳಿದ್ರಲ್ಲ, ಆ ಚೆಕ್ ದುಡ್ಡು ನೀವೇ ತೊಗೊಳ್ಳಿ, ಎಷ್ಟು ಬೇಕಷ್ಟು ಬರ್ಕೊಳ್ಳಿ, ಅದ್ರ ಮೇಲೆ ಇನ್ನೂ 1 ರೂಪಾಯಿ ಸೇರ್ಸೇ ಕೊಡ್ತಾ ಇದ್ದೀನಿ ತೊಗೊಳ್ಳಿ ಅಂತ ಹೇಳಿ ಅವಳಿಗೆ ಕೊಡ್ತಾಳೆ. ಅದನ್ನು ನೋಡಿದಂಥ ಸಾವಿತ್ರಿ ಕೋಪ ಬಂದು ಅಂತ ಕೈ ಎತ್ತಿತ್ತಾಳೆ. ಆವಾಗ ಲಾಯರು, ಇಳಿಸ್ರಿ ಕೈನ, ಏನ್ರಿ ನೀವು ಮಾತಾಡ್ತಾ ಇರೋದು, ಕೋರ್ಟ್ ಆವರಣದಲ್ಲಿ ನೀವು ಇಷ್ಟು ಜೋರು ಮಾತಾಡ್ತಾ ಇದ್ದೀರಾ ಅಂತ ನಾನು ಈಗಲೇ ಹೋಗಿ ಜಡ್ಜ ಹತ್ರ ಹೋಗಿ ಹೇಳಿದ್ರೆ ನಿಮ್ಮನ್ನು ಈಗಲೇ ತೊಗೊಂಡೋಗಿ ಜೈಲಲ್ಲಿ ಕೂರಿಸ್ತಾರೆ, ಹುಷಾರ್, ಹೆಂಗೆ ಮಾತಾಡಬೇಕು ಹಂಗೆ ಮಾತಾಡೋದನ್ನು ಕಲೀರಿ, ನಿಮ್ಗೆ ಮಾನ ಮರ್ಯಾದೆ ಇಲ್ವೇನ್ರಿ, ಕರ್ಕೊಂಡೋಗಿ ಜೈಲಿಗೆ ಹಾಕ್ಸ್ಲೇನ್ರಿ ಅಂತಾರೆ. ಆಗ ಸಡನ್ನಾಗಿ ಕೈ ಇಳಿಸ್ಬಿಡ್ತಾಳೆ ಅವಳು ಸಾವಿತ್ರಿ. ಇಲ್ಲಿ ಲಾಯರ್ ಹೇಳ್ತಿದ್ರೆ, ವಿದ್ಯಾ ರತ್ನ ಅವರೇ ನೀವು ಹೊರಡ್ಬೋದು ನೀವಿನ್ನು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಅವರಿಬ್ಬರು ಮನೆಗೆ ಹೊರಡ್ತಾರೆ. ಇಲ್ಲಿ ಕ್ವಾಟ್ಲೆ ಮತ್ತು ಅವ್ರ ಅಜ್ಜಿ ಸರು 3 ಜನನೂ ವೆಯ್ಟ್ ಮಾಡ್ತಾಯಿದ್ದಾರೆ, ಏನಾಗ್ಬೋದೋ ಕ್ವಾಟ್ಲೆ ಅಂತ ಅಜ್ಜಿ ಕೇಳ್ತಾ ಇದ್ದಾರೆ. ಆಗ ಕ್ವಾಟ್ಲೆ ಹೇಳ್ತಾ ಇದ್ದಾರೆ, ಏನು ಬೇಕಾದರೂ ಆಗ್ಬೋದು ಅಜ್ಜಿ, ಈಗ ಇವರಿಬ್ರು ನಮ್ಮಿಬ್ರಿಗೂ ಡಿವೋರ್ಸ್ ಒಪ್ಪಿಗೆ ಇದೆ ಅಂತ ಹೇಳಿದ್ರೆ ಡಿವೋರ್ಸೇ ಕೊಟ್ಟು ಕಳಿಸಿದ್ರು ಕಳಿಸ್ಬಿಡ್ಬೋದು ಅಂತ ಹೇಳ್ತಾನೆ. ಆಗ ಅಜ್ಜಿ, ಅಯ್ಯೋ ಪರಮಾತ್ಮ, ಇಂಥದನ್ನೆಲ್ಲ ನೋಡೋಕ್ಕೆ ನನ್ನ ಬದುಕಿಸಿದೆಯಾ, ನನ್ನನ್ನು ಬೇಗ ಕರ್ಕೊಬೇಕಲ್ವ ನೀನು ಅಂತ ಹೇಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ವಿದ್ಯಾ ಮತ್ತು ರತ್ನ ಅವ್ರು ಬರ್ತಾರೆ. ರತ್ನ ಅವರು ಯಾಕೆ ಅಳ್ತಾ ಇದ್ದೀರಾ ಅತ್ತೆ, ಈಗೇನಾಯಿತು ಅಂತ ಅಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆಗ ಅವ್ರ ಅಜ್ಜಿ ಹೇಳ್ತಾ ಇದ್ದಾರೆ, ಇನ್ನೇನೇ ಆಗಬೇಕು ರತ್ನ, ನನ್ನ ಮಗ ಜೈಲು ಸೇರಿಕೊಂಡ, ಇವಳು ಗಂಡನ ಮನೇಲಿ ಬಾಳ್ಬೇಕಾದವಳು ಬಂದು ತವ್ರ ಮನೇಲಿ ಸೇರಿಕೊಂಡ್ಳು, ಇನ್ನೇನಾಗಬೇಕು ಅಂತ ಹೇಳ್ತಾರೆ. ಆಯಿತು ಅದೆಲ್ಲ ಸರಿ, ಏನಾಯಿತು ಕೋರ್ಟಲ್ಲಿ ಅಂತ ಕೇಳ್ತಾರೆ. ಆಗ ರತ್ನ ಅವ್ರು ಹೇಳ್ತಾ ಇದ್ದಾರೆ, ಅದು ಇಬ್ಬರೂ ಓಕೆ ಅಂದಿದ್ರೆ ಡಿವೋರ್ಸ್ ಆಗೇ ಹೋಗ್ತಾ ಇತ್ತೇನೋ ಅತ್ತೆ, ಆದರೆ ನಮ್ಮ ವಿದ್ಯಾ ನನಗೆ ಡಿವೋರ್ಸ್ ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರಿಂದ ಕೋರ್ಟ್ ಇಬ್ರಿಗೂ 6 ತಿಂಗಳು ಆದೇಶ ಕೊಟ್ಟು ಜೊತೆಯಲ್ಲಿ ಬಾಳಬೇಕು ಅಂತ ಹೇಳಿ ಕಳಿಸಿದೆ ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ಮನೆಯವರು ಖುಷಿ ಆಗುತ್ತೆ. ಆಗ ಸರು ಹೇಳ್ತಾ ಇದ್ದಾಳೆ, ಅಕ್ಕ ಹಂಗಾದ್ರೆ ನಿನ್ನ ಭಾವನ ಕ್ಷಮಿಸಿ ಅವ್ರ ಜೊತೆ ಜೀವನ ಮಾಡೋಕ್ಕೆ ಒಪ್ಕೊಂಬಿಟ್ಟ ಅಂತ ಹೇಳ್ತಾಳೆ. ಆಗ ವಿದ್ಯಾ, ನಾನು ಜೀವನ ಮಾಡೋಕ್ಕೆ ಒಪ್ಕೊಂಡಿಲ್ಲ, ಆದರೆ ಡಿವೋರ್ಸ್ ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಅಷ್ಟೇ ಹೇಳಿರೋದು, ಯಾಕಂದರೆ ನನ್ನ ಮಗನಿಗೋಸ್ಕರ ಅಂತ ಹೇಳ್ತಾಳೆ. ಇಲ್ಲಿ ಸರಿ ಅಂದ್ಬಿಟ್ಟು ಅವ್ರ ಅಜ್ಜಿ, ಯಾಕೆ ವಿದ್ಯೆ ಹಂಗೆಲ್ಲ ಮಾತಾಡ್ತೀಯ, ಕ್ಷಮಿಸಿ ಬದುಕೋದನ್ನು ಕಲಿಯೆ ಅಂತ ಹೇಳ್ತಾ ಇದ್ದಾರೆ. ಆಗ ಅವಳು, ನಾನು ಇನ್ನೇನು ಮಾಡೋಕ್ಕಾಗತ್ತೆ, ಕೋರ್ಟ್ ಆದೇಶ ಮೀರಿ ನಾನು ನಡೆಯೋಕ್ಕಾಗಲ್ಲ, 6 ತಿಂಗಳು ಅವ್ರ ಜೊತೆ ಸಂಸಾರ ಮಾಡ್ತೀನಿ, ನಾನು ನಾಳೆನೇ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಬ್ಯಾಗ್ ಎತ್ಕೊಂಡು ಅವ್ರ ಮನೆಗೆ ಹೊರಡ್ತಾಳೆ. ಮತ್ತಿಲ್ಲಿ ಕೂಡ ಭಗೀರಥಿ ಮೋಹನ ಎಲ್ಲರೂ ಕೂಡ ಇವ್ರಿಗೆ ವೆಯ್ಟ್ ಮಾಡ್ತಾ ಇರ್ತಾರೆ, ಕೋರ್ಟಿಂದ ಬಂದಿಲ್ವಲ್ಲ ಅಂತ. ಅದೇ ಸಮಯಕ್ಕೆ ಇಲ್ಲಿ ಕೋರ್ಟಿಂದ ಬರ್ತಾರೆ ಈಶ್ವರಿ, ಸಾವಿತ್ರಿ, ಭದ್ರಾ ಅವರು. ಆಗ ಭಗೀರಥಿ ಅಮ್ಮ ಕೇಳ್ತಾ ಇದ್ದಾರೆ, ಭದ್ರಾ ಏನಾಯ್ತಪ್ಪ ಕೋರ್ಟಲ್ಲಿ, ಏನಾಯಿತು ಹೇಳು ಅಂತ ಹೇಳ್ತಾರೆ. ಅವ್ರು ಏನು ಮಾತಾಡದೆ ಹಂಗೆ ನಿಂತಿರ್ತಾರೆ. ಹಾಗೆ ಭಗೀರಥಿ ಅವ್ರು ಹೇಳ್ತಾ ಇದ್ದಾರೆ, ಅಲ್ಲ ಕಣಪ್ಪ ನೀವೇನು ಹೇಳ್ದೆ ಹಿಂಗೆ ನಿಂತಿರ, ನಾನು ನಿಜ ದವ್ವ ಅನ್ನತ್ತೆ, ಏನಾಯಿತು ಹೇಳು, ಈಶ್ವರಿ ನಿನ್ಗೇನು ಬಾಯಿ ಸೇದಾಗೈತೆ, ಹೇಳಿ ಏನಾಯಿತು ಅಂತ ಹೇಳು ಅಂತಾರೆ. ಆಗ ಈಶ್ವರಿ ಹೇಳ್ತಾ ಇದ್ದಾಳೆ, ನಾವೇನೋ ಆ 3 ಅಡಿನ ನಮ್ಮ ಭದ್ರನ ಜೀವದಿಂದ ತೆಗೆದಾಕ್ಬಿಟ್ಟು ತಲೆ ತೊಳ್ಕೊಳ್ಳೋಣ ಅಂತ ಮಾಡಿದ್ರೆ ಅಲ್ಲೋದ್ರೆ ಎಲ್ಲ ಕೇಸು ಉಲ್ಟಾ ಪಲ್ಟಾ ಆಯಿತು, ಕೋರ್ಟು ಇಬ್ಬರನ್ನು ಜೊತೆನಲ್ಲಿ 6 ತಿಂಗಳು ಬದುಕೋದಕ್ಕೆ ಹೇಳಿದೆ ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ಭಗೀರಥಿಗೆ ಮೋಹನಗೆ ತುಂಬ ಖುಷಿ ಆಗುತ್ತೆ. ಮತ್ತು ಇಲ್ಲಿ ವಿದ್ಯಾ ಅವ್ರ ಮನೆಗೆ ಬರ್ತಾ ಇದ್ದಾಳೆ. ಅವಳು ಬರೋ ಹೊತ್ತಿಗೆ ಇವಳು ಕಣ್ಮಣಿ ಏನು ಮಾಡ್ತಾ ಇದ್ದಾಳೆ, ಅವಳು ಮನೆಯಲ್ಲಿ ಭದ್ರಾ ತಂದಿಕ್ಕಿರೋಂಥ ತೊಟ್ಲನ್ನ ಬಿಸಾಕ್ತಾ ಇದ್ದಾಳೆ. ಆ ಬಿಸಾಕೋ ಟೈಮು ಕರೆಕ್ಟಾಗಿ ವಿದ್ಯಾ ಕೂಡ ಬಂದು ಆ ತೊಟ್ಲನ್ನ ಇಟ್ಕೊತಾಳೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.